ಹಾಡ ಹಗಲೇ ನಡು ರಸ್ತೆಯಲ್ಲಿ ಪಟಾಕಿಯನ್ನ ಹಚ್ಚಿ ಹುಚ್ಚಾಟ ಮೆರೆದಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಕಾಲೇಜ್ ವಿದ್ಯಾರ್ಥಿಗಳು ಒಂದು ನಡೆಸಿರೋ ಹುಚ್ಚಾಟ ಇದು. ವಾಹನಗಳು ಓಡಾಡ್ತಾ ಇದ್ದ ಜಾಗದಲ್ಲಿ ಪಟಾಕಿ ಹಚ್ಚಿದ್ದಾರೆ. ಯಾರ್ದೋ ಬರ್ತ್ಡೇ ಅಂತ. ಭಯ ಇಲ್ಲ, ಅಕ್ಕಪಕ್ಕ ಹೋಗ್ತಾ ಇದ್ದವ್ರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅನ್ನುವಂತಹ ಆತಂಕ ಇಲ್ಲ. ಆವಲಹಳ್ಳಿಯ ಈಸ್ಟ್ ಎಂಡ್ ಕಾಲೇಜಿನ ಸ್ಟೂಡೆಂಟ್ಸ್ಗಳ ಹುಚ್ಚಾಟ ಇದು. ವಿದ್ಯಾರ್ಥಿಗಳ ಈ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಅವರ ಫ್ರೆಂಡ್ಸ್ ಇಂದೋ ಯಾರ್ದೋ ಬರ್ತ್ಡೇ, ಆ ಬರ್ತ್ಡೇಗೆ ವೆಹಿಕಲ್ಗಳು ಓಡಾಡ್ತಾ ಇದೆ. ಅಲ್ಲ, ನಿಮಗೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಯಾವ ರೀತಿಯ ಒಂದು ನಾಗರಿಕತೆ, ಒಂದು ಪ್ರಜ್ಞೆ ಮೂಡಿಸಿರ್ತಾರೆ ಅನ್ನೋದ್ರ ಪ್ರಶ್ನೆ ಆಗುತ್ತೆ. ಇದು ಹುಚ್ಚಾಟ ಅಲ್ಲ, ಹುಡುಗಾಟಿಕೇನೂ ಅಲ್ಲ. ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ನೀವು ಹಿಂಗೆ ಮಾಡಿದ್ರೆ ಓಡಾಡ್ತಾ ಇದ್ದಾರೆ ಜನ. ಆಟೋ ಹೋಗ್ತಾ ಇದೆ, ಬೈಕ್ ಪಾಸ್ ಆಗ್ತಾ ಇದೆ, ವೆಹಿಕಲ್ಸ್ ಮೂವ್ಮೆಂಟ್ಸ್ ಇರುವಾಗಲೇ ನೀವು ಇಂಥ ತಲೆ ಕೆಟ್ಟ ವರ್ತನೆ ಮಾಡ್ತೀರಾ ಅಂದರೆ ನಿಮ್ಮ ಕಾಲೇಜು ನಿಮಗೆ ಏನು ಸಭ್ಯತೆ ಹೇಳ್ಕೊಟ್ಟಿದೆ? ಬರೀ ಪುಸ್ತಕದ ಬದನೆಕಾಯಿ ಅಷ್ಟೇ ನೀವು ಓದಕ್ಕೆ ಹೋಗ್ತಾ ಇರೋದು ಅಂತ ಪ್ರಶ್ನೆ ಬರುತ್ತಲ್ಲಿ. ಸ್ಕೂಲ್ ಮಕ್ಕಳಾದರೂ ಬೇಕು, ನೀವು ಅದಕ್ಕೂ ಬೇಡ. ಕಾಲೇಜ್ನವರು ಲಂಗು ಲಗಾಮಿಲ್ಲದ ರೀತಿಯಲ್ಲಿ ಯಾರಿಗಾದರೂ ಹೆಚ್ಚು ಕಡಿಮೆ ಆಗಿ ಆ ಕಿಡಿ ಕಣ್ಣಿಗೆ ತಾಗೋದು ಅಥವಾ ಕಿವಿ ತಮಟೆಗೆ ಏನಾದರೂ ಪ್ರಾಬ್ಲಮ್ ಆಗೋದು ಆಗಿದ್ರೆ, ಅಲ್ಲೊಬ್ರು ಯಾರೋ ಬೈಕಲ್ಲಿ ಹಾಗೆ ಹೆಲ್ಮೆಟ್ ಹಾಕಲ್ದಲ್ಲೇ ಹೋಗ್ತಾ ಇದ್ದಾರೆ ನೋಡಿ, ಸೌಂಡಿಗೆ ಬಿದ್ದರು, ಪೆಟ್ಟಾಯಿತು, ತಲೆಗಿಲೆಗೆ ಡ್ಯಾಮೇಜ್ ಆಯಿತು, ಜೀವನೇ ಹೋಯಿತು. ಅವಾಗ ಹೂವಿನರ ಹಾಕೊಂಡು ಸೆಲೆಬ್ರೇಷನ್ ಮಾಡ್ತೀರಿ, ಮತ್ತೊಂದು ಎಲ್ಲವೂ ಫೈನ್. ಅದನ್ನೇ ಹೇಳಿದ್ದು, ಕಾಲೇಜ್ಗಳಲ್ಲಿ ಕೇವಲ ಪುಸ್ತಕದ ಬದನೆಕಾಯಿಗೆ ಸೀಮಿತ ಮಾಡಿಬಿಡಿ. ಸ್ಕೂಲ್ ಮಕ್ಕಳೇ ಎಷ್ಟೋ ವಾಸಿ ನಿಮ್ಗಳಿಗಿಂತ.